ನಮಸ್ಕಾರ ಸ್ನೇಹಿತರೆ, ಹೇಗಾದ ಗೊತ್ತಾ ನಮ್ಮ ಈಗಿನ ಟ್ರೆಂಡಿಂಗ್ ಸ್ಟಾರ್ ಗಿಲ್ಲಿ ನಟ. ಅವರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಯೂಟ್ಯೂಬ್, ಫೇಸ್ಬುಕ್ ಅನ್ನೋ ಪ್ಲ್ಯಾಟ್ಫಾರ್ಮ್ಗಳು ಕೇವಲ ಜೀವನವನ್ನೇ ಬದಲಿಸಿಬಿಡುತ್ತೆ ಅಂದರೆ ನೀವು ನಂಬ್ತೀರಾ? ಹೌದು. ಹೀಗೆ ಅಪ್ಲೋಡ್ ಮಾಡ್ತಿದ್ದ ಒಂದೊಂದೇ ಸ್ಕಿಟ್ಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರೋದಕ್ಕೆ ಶುರುವಾಯಿತು. ಅಲ್ಲಿಂದಲೇ ಹುಟ್ಟಿದ ಸ್ಟಾರ್ ಗಿಲ್ಲಿ. ಆದರೂ ಈ ಯಶಸ್ಸು ಒಂದೇ ದಿನ ಬರಲಿಲ್ಲ. ಮೊದಲಿಗೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಸಣ್ಣ ಸಣ್ಣ ಸ್ಕಿಟ್ಗಳು, ರಸ್ತೆ, ಸಾಮಾನ್ಯ ಲೊಕೇಶನ್, ಯಾವುದೇ ಫೈ ಸೆಟ್ ಇಲ್ಲ. ಆದರೆ ಒಂದೇ ಒಂದು ಸ್ಟ್ರಾಂಗ್ ಹಸ್ತ, ಪಂಚಿಂಗ್ ಡೈಲಾಗ್. ಗಿಲ್ಲಿಯ ಪಂಚಿಂಗ್ ಡೈಲಾಗ್ ಹನಿ ಹನಿ ಸೇರಿದರೆ ಹಳ್ಳ ಅನ್ನೋ ಹಾಗೆ ಒಂದೊಂದೇ ಸ್ಕಿಟ್ ಗಿಲ್ಲಿಗೆ ದೊಡ್ಡ ಫ್ಯಾನ್ ಬೇಸ್ ಕಟ್ಟಿಕೊಡ್ತು. ಗಿಲ್ಲಿ ನಟನ ರಾಂಗ್ ಸೈಡ್ ರಂಗನಾಥ್ ಅನ್ನೋ ಯೂಟ್ಯೂಬ್ ಸ್ಕಿಟ್ಗೆ ಜನ ಸಿಕ್ಕಾಪಟ್ಟೆ ಫಿದಾ ಆಗಿ ಹೋದರು. ಆಮೇಲೆ ಬಂದದ್ದು ರಾಮಾಚಾರಿ ವೆಟ್ಸ್ ಮಾರ್ಗರೇಟ್. ಸಾಹಸ ವಿಷ್ಣುವರ್ಧನ್ ಅಭಿನಯದ ನಾಗರಾವ್ ಸಿನಿಮಾದ ಕಥೆಯ ತಿರುಳನ್ನೇ ಇಟ್ಟುಕೊಂಡು ಪಕ್ಕ ಗಿಲ್ಲಿ ಸ್ಟೈಲಲ್ಲಿ ಮಾಡಿದ ಈ ಸ್ಕಿಟ್ ಕಾಮೆಂಟ್ ಸೆಕ್ಷನ್ನಲ್ಲೇ ಬಾಕ್ಸ್ ಆಫೀಸ್ ಮಾಡ್ತು. ಇಲ್ಲೇ ಜನರಿಗೆ ಗೊತ್ತಾಯಿತು ಈ ಹುಡುಗನ ಸೆನ್ಸ್ ಆಫ್ ಹ್ಯೂಮರ್ ಸಾಮಾನ್ಯ ಅಲ್ಲ ಅಂತ. ಗಿಲ್ಲಿ ಫೇಮಸ್ ಆಗೋದಕ್ಕೆ ಇನ್ನೊಂದು ದೊಡ್ಡ ಕಾರಣ ಏನು ಗೊತ್ತಾ? ಅವರು ಯಾವತ್ತೂ ಒಂದೇ ಥರದ ಕಂಟೆಂಟ್ಗೆ ಅಂಟಿಕೊಂಡಿರಲಿಲ್ಲ. ಯಾವ ಕಾಲಕ್ಕೆ, ಯಾವ ಟೈಮಿಗೆ, ಜನಕ್ಕೆ ಯಾವ ಕಂಟೆಂಟ್ ಇಷ್ಟ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಅದಕ್ಕನುಗುಣವಾಗಿ ಕತೆ ಬರೀತಿದ್ರು, ಸ್ಕಿಟ್ ಮಾಡುತ್ತಿದ್ರು. ಅದೇ ನಿಜವಾದ ಕ್ರಿಯೇಟರ್ ಮೈಂಡ್. ಗಿಲ್ಲಿಯ ಮತ್ತೊಂದು ಸ್ಪೆಷಾಲಿಟಿ ಏನಂದರೆ ಅದು ಕಡಿಮೆ ರಿಟೆಕ್. ಒಂದೇ ಟೆಕ್ನಲ್ಲಿ ಪ್ರಾಸ, ಪಂಚ್, ಟೈಮಿಂಗ್ ಎಲ್ಲವೂ ಪರ್ಫೆಕ್ಟ್. ಹುಡುಗನ ಪಾತ್ರ ಇರಲಿ, ಸಾಮಾನ್ಯ ಹುಡುಗನ ಪಾತ್ರ ಇರಲಿ, ಗಿಲ್ಲಿ ಬಂದರೆ ಆ ಪಾತ್ರ ಜೀವಂತವಾಗುತ್ತೆ. ಅದೇ ಕಾರಣಕ್ಕೆ ಇವತ್ತು ಗಿಲ್ಲಿ ರಾಜ್ಯದ ಮನೆ ಮಾತಾಗಿದ್ದಾರೆ. ಅವತ್ತು ರಸ್ತೆಯಲ್ಲಿ ನಿಂತು ಸ್ಕಿಟ್ ಮಾಡುತ್ತಿದ್ದ ಗಿಲ್ಲಿ ಇವತ್ತು ಕನ್ನಡದ ಪ್ರತಿಷ್ಠಿತ ರಿಯಾಲಿಟಿ ಶೋ ಬಿಗ್ ಬಾಸ್ನಲ್ಲಿ ಸ್ಟಾರ್ ನಟ. ಗಿಲ್ಲಿ ನಟ ಕಿಚ್ಚ ಸುದೀಪ್ ಹೋಸ್ಟ್ ಮಾಡುವ ಶೋನಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ ಅಂದರೆ ಅದು ಸಣ್ಣ ವಿಷಯವಲ್ಲ. ಇದಕ್ಕೆ ಅಲ್ವಾ ಹೇಳೋದು, ಕಲೆ ಯಾರ ಮನೆಯ ಆಸ್ತಿಯೂ ಅಲ್ಲ. ಟ್ಯಾಲೆಂಟ್ ಇದ್ದರೆ, ತಾಳ್ಮೆ ಇದ್ದರೆ ಒಂದು ದಿನ ವೇದಿಕೆ ತಾನಾಗೆ ಹುಡುಕೊಂಡು ಬರುತ್ತೆ. ಗಿಲ್ಲಿಯ ಜರ್ನಿ ಅದಕ್ಕೆ ಬೆಸ್ಟ್ ಆಫ್ ಎಕ್ಸಾಂಪಲ್. ನಿಮಗೆ ಗಿಲ್ಲಿಯ ಯಾವ ಸ್ಕಿಟ್ ಹೆಚ್ಚು ಇಷ್ಟ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ.